ಶಿರಸಿ ನಗರಸಭೆ ಅಧಿಕಾರಿಗಳು ಮಾಹಿತಿ ಹಕ್ಕಿನಲ್ಲಿ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ಎಂದ ಪ್ರದೀಪ್ ಶೆಟ್ಟಿ ಮೇಲೆ ಕ್ರಮ ಯಾವಾಗ ಎಂದು ಆಮ್ ಆದ್ಮಿ ಮುಖಂಡ ಹಿತೇಂದ್ರ ನಾಯ್ಕ್ ಪ್ರಶ್ನಿಸಿದ್ದಾರೆ. ಶಿರಸಿ ಮಾರಿಕಾಂಬಾ ದೇವಿ ಜಾತ್ರೆಗೆ ಯಾವುದೇ ಹಣ ಬಂದಿಲ್ಲ ಎಂದು ಶಿರಸಿ ನಗರಸಭೆ ಅಧಿಕಾರಿಗಳು ಮಾಹಿತಿ ಹಕ್ಕಿನಲ್ಲಿ ನೀಡಿದ ಮಾಹಿತಿ ಸುಳ್ಳು ಎಂದು ಹೇಳಿಕೆ ನೀಡಿರುವ ನಗರಸಭೆ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಪ್ರದೀಪ್ ಶೆಟ್ಟಿ ಅವರ ಮೇಲೆ ಕ್ರಮ ಕೈಗೊಳ್ಳುವುದು ಯಾವಾಗ ಎಂದು ಆಮ್ ಆದ್ಮಿ ಮುಖಂಡ ಹಿತೇಂದ್ರ ನಾಯ್ಕ್ ಅವರು ಪ್ರಶ್ನಿಸಿದ್ದಾರೆ. ಇದರ ಕುರಿತಾಗಿ ನಾವು ಆರ್ಟಿಐಯಲ್ಲಿ ಪ್ರಶ್ನೆ ಕೇಳಿದ್ವಿ. ಶಿರಸಿ ಜಾತ್ರೆಗೆ ವಿಶೇಷ ಅನುದಾನ ಎಷ್ಟು ಬಂದಿದೆ ಅಂತೇಳಿ ಆರ್ಟಿಐ ಅವರು ನಮಗೆ ಕೊಟ್ಟಿರೋದು ಅನುದಾನ ಯಾವುದು ಶಿರಸಿ ಜಾತ್ರೆಗೆ ಬಂದಿಲ್ಲ. ನಿಮ್ಮ ಯಾರೋ ನಗರಸಭೆ ಸದಸ್ಯರು ಹಾಗೂ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ಪ್ರದೀಪ್ ಶೆಟ್ಟಿ ಅವರು ನಿಮ್ಮ ಪಕ್ಷದವರು, ಕಾಂಗ್ರೆಸ್ ಪಕ್ಷದವರು, ನಿನ್ನೆ ಪ್ರೆಸ್ ಮೀಟ್ ಮಾಡಿ ಹೇಳ್ತಾ ಇದ್ದಾರೆ ಜಾತ್ರೆಗೆ ವಿಶೇಷ ಅನುದಾನ ಅಂತ ಕೊಡ್ತಕ್ಕಂಥ ಸರ್ಕಾರದಲ್ಲಿ ಯಾವುದೇ ರೀತಿಯ ಅವಕಾಶಗಳು ಇಲ್ಲ. ಸರ್ಕಾರದಲ್ಲಿ ಜಾತ್ರೆಗೆ ವಿಶೇಷ ಅನುದಾನ ಕೊಡೋ ಅವಕಾಶ ಇಲ್ಲ ಅನ್ನೋಂಗಿದ್ರೆ ನೀವು ಯಾಕೆ ಜಾತ್ರೆಗೆ ವಿಶೇಷ ಅನುದಾನ 5 ಕೋಟಿ ತಂದಿದ್ದೀವಿ ಅಂತೇಳಿ ಸುಳ್ಳು ಹೇಳಿದ್ರಿ? ಜಾತ್ರೆಗೆ ತಂದಿಲ್ಲ 5 ಕೋಟಿ ಹೇಳೋದನ್ನು ಇದನ್ನು ನಿಮ್ಮ ಪಕ್ಷದವರು ಒಪ್ಕೋತಾ ಇದ್ದಾರೆ. ಹಾಗಾದರೆ ನೀವು ಹೇಳಿರ್ತಕ್ಕಂಥದ್ದು ಸುಳ್ಳು ಅಂತ ಆಯಿತು. ಯಾಕೆ ಈ ಸುಳ್ಳು ಹೇಳಿದ್ರಿ? ಅದು ಜಾತ್ರೆ ಸಂದರ್ಭದಲ್ಲಿ ಮಾರಿಕಾಂಬಾ ದೇವಿಯ ಹೆಸರಲ್ಲಿ ಈ ದುಡ್ಡು 5 ಕೋಟಿ ತಂದಿದ್ದೀವಿ ಅಂತಂದರೆ ದೇವಿಯ ಭಕ್ತರು ಯಾರಿದ್ದಾರೆ ಅವರು ಭಾವನಾತ್ಮಕವಾಗಿ ಒಳಗಾಗಿ ನಿಮಗೆ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕ್ತಾರೆ ಹೇಳೋ ಒಂದು ಐಡಿಯಾ ನಿಮ್ಮಲ್ಲಿತ್ತ? ಯಾಕೆ ಜನರಿಗೆ ಸುಳ್ಳು ಹೇಳಿದ್ರಿ? ಇದು ಮೊದಲನೇ ಪ್ರಶ್ನೆ. ಶಿರಸಿ ಜಾತ್ರೆಗೆ ಶಾಸಕರ ವಿಶೇಷ ಪ್ರಯತ್ನದಿಂದ 5 ಕೋಟಿ ಹಣ ಮಂಜೂರಿಯಾಗಿದೆ ಎಂದು ಶಾಸಕರು ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿಯನ್ನು ನೀಡಿದ್ದರು. ಇದಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರು ಮಾಹಿತಿ ಹಕ್ಕಿನಲ್ಲಿ ನಗರಸಭೆಗೆ ಮಾಹಿತಿಯನ್ನು ಕೇಳಿದಾಗ ನಗರಸಭೆಯವರು ಶಿರಸಿ ಜಾತ್ರೆಗೆ ಯಾವುದೇ ಹಣ ಬಂದಿಲ್ಲ ಎಂದು ಮಾಹಿತಿಯನ್ನು ನೀಡಿದ್ದರು. ಪ್ರದೀಪ್ ಶೆಟ್ಟಿಯವರು ಸುದ್ದಿಗೋಷ್ಠಿಯನ್ನು ನಡೆಸಿ ಸರ್ಕಾರದಿಂದ ಜಾತ್ರೆಗೆ ವಿಶೇಷ ಅನುದಾನ ಕೊಡುವ ಪ್ರೊಸೆಸ್ ಇಲ್ಲ ಎಂದು ಹೇಳಿಕೆ ಕೊಟ್ಟಿದ್ದಾರೆ. ಎರಡನೇ ಪ್ರಶ್ನೆ, ನಿಮ್ಮ ಪ್ರೆಸ್ ಮೀಟಲ್ಲಿ ನಿನ್ನೆ ಪ್ರದೀಪ್ ಶೆಟ್ಟಿ ಅವರು ಹೇಳಿರ್ತಕ್ಕಂಥದ್ದು ಮಾಹಿತಿ ಹಕ್ಕಿನ ಮೂಲಕ ಅಧಿಕಾರಿಗಳು ಸುಳ್ಳು ಮಾಹಿತಿ ನೀಡಿದ್ದಾರೆಯೇ ಎಂಬ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಪ್ರದೀಪ್ ಶೆಟ್ಟಿ, ಜಾತ್ರೆ ವಿಶೇಷ ಅನುದಾನ ಬಿಡುಗಡೆ ಕುರಿತು ಮಾಹಿತಿ ಹಕ್ಕಿನ ಮೂಲಕ ನಗರಸಭೆಯ ಅಧಿಕಾರಿಗಳು ಸುಳ್ಳು ಹೇಳಿದ್ದಾರೆ. ನೀತಿ ಸಂಹಿತೆ ಮುಗಿದ ಬಳಿಕ ಆ ಅಧಿಕಾರಿಯ ಮೇಲೆ ಆಡಳಿತ ಮಂಡಳಿ ಕ್ರಮ ಕೈಗೊಳ್ಳುತ್ತದೆ ಎಂದು ಹೇಳಿದ್ದಾರೆ. ಅಂದರೆ ಆರ್ಟಿಐಯಲ್ಲಿ ಸುಳ್ಳು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅನ್ನೋ ಇನ್ನೊಂದು ಸುಳ್ಳನ್ನು ಹೇಳಿದ್ದಾರೆ. ಆರ್ಟಿಐಯಲ್ಲಿ ಯಾವುದೇ ಕಾರಣಕ್ಕೂ ಅವರ ಹತ್ರ ಏನು ಇನ್ಫಾರ್ಮೇಶನ್ ಲಭ್ಯ ಇದೆ ಅದನ್ನು ಕೊಡ್ತಾರೆ ಹೊರತು ಸುಳ್ಳಲ್ಲ. ಹಾಗಾಗಿ ಆರ್ಟಿಐ ಮೇಲೆ ಯಾರಿಗೆ ನಂಬಿಕೆ ಇತ್ತು, ಇದುವರೆಗೂ ಆರ್ಟಿಐ ಅಪ್ಲೈ ಮಾಡೋದ್ರಿಂದ ಸತ್ಯ ಬರುತ್ತೆ ಹೇಳೋ ನಂಬಿಕೆ ಇತ್ತು, ಅಂಥ ನಂಬಿಕೆಯನ್ನು, ಕೋಟಿ ಜನರ ನಂಬಿಕೆಯ ಮೇಲೆ ನಿಮ್ಮ ಪಕ್ಷದ ಯಾರು ಪ್ರದೀಪ್ ಶೆಟ್ಟಿ ಅನ್ನೋರು ನೇರವಾಗಿ ಅಪನಂಬಿಕೆಯನ್ನು ಮೂಡೋ ತರ ಮಾಡಿದ್ದಾರೆ. ಮಾಹಿತಿ ಹಕ್ಕಿನಲ್ಲಿ ಅಧಿಕಾರಿಗಳು ನೀಡಿರುವ ಮಾಹಿತಿ ಸುಳ್ಳು ಎಂದಿದ್ದಾರೆ. ಇವರದೇ ಸರ್ಕಾರ, ಇವರದೇ ಅಧಿಕಾರಿಗಳು, ಇವರದೇ ಶಾಸಕರು ಇರುವಾಗ ಮಾಹಿತಿ ಹಕ್ಕಿನಲ್ಲಿ ನೀಡಿರುವ ಮಾಹಿತಿಯು ಸುಳ್ಳು ಎಂದು ಹೇಳುತ್ತಾರೆ ಎಂದರೆ ಇಲಾಖೆಯ ಮೇಲೆ ಆರೋಪವನ್ನು ಹೊರಿಸಿದಂತೆ ಆಗುತ್ತದೆ. ಇವರು ತಮ್ಮ ಹೇಳಿಕೆ ಸರಿಪಡಿಸಿಕೊಳ್ಳಲು ಅಧಿಕಾರಿಗಳ ಮೇಲೆ ವಿನಾಕಾರಣ ಆರೋಪ ಮಾಡುತ್ತಿದ್ದಾರೆ. ಸರ್ಕಾರದ ಒಂದು ಇಲಾಖೆ ಮತ್ತು ಅಧಿಕಾರಿಗಳ ಮೇಲೆ ಈ ರೀತಿ ಆರೋಪ ಮಾಡುವವರ ವಿರುದ್ಧ ಸೂಕ್ತ ರೀತಿಯ ಕ್ರಮವಾಗಬೇಕು. ಅದು ಯಾವಾಗ ಎಂದು ಶಾಸಕರು ಉತ್ತರ ನೀಡಬೇಕು ಮತ್ತು ಶಿರಸಿ ಜಾತ್ರೆಗೆ ಅನುದಾನ ತಂದಿದ್ದೇವೆ ಎನ್ನುವುದಕ್ಕೆ ನೇರವಾಗಿ ಶಾಸಕರೇ ಉತ್ತರ ನೀಡಬೇಕು ಎಂದು ಹಿತೇಂದ್ರ ನಾಯ್ಕ್ ಅವರು ಹೇಳಿಕೆ ನೀಡಿದ್ದಾರೆ. ದಿವಾಕರ್ ನಾಯ್ಕ್, ನುಡಿಸಿರಿ ನ್ಯೂಸ್, ಸಿದ್ದಾಪುರ.